ಫೈನಲಿ ನಾನು ದುಬೈಗೆ ರೀಚ್ ಆದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಫೈನಲಿ ದುಬೈಗೆ ಹೋಗುವ ಟೈಮ್ ಬಂದೇ ಬಿಟ್ಟು ನಾನು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ. ಅಲ್ಲಿ ತುಂಬಾನೇ ಚಳಿ ಇದೆ ಈಗ, ಹಾಗಾಗಿ ಈ ತರ ಡ್ರೆಸ್ ಹಾಕಿದ್ದೀನಿ. ಅಂಡ್ ಇದು ಲಾಸ್ಟ್ ಟೈಮ್ ನಾನು ಜುಡಿಯೋದಲ್ಲಿ ತಗೊಂಡಿರುವ ಪ್ಯಾಂಟ್ ಅಂಡ್ ಟೀ ಶರ್ಟ್, ಇದು ಏನ್ ಹೇಳ್ತಾರೆ ಸ್ವೆಟ್ ಶರ್ಟ್ ಇದು. ಸೊ ಹಾಗಾಗಿ ಈ ಡ್ರೆಸ್ ಹಾಕಿದ್ದೀನಿ ಅಂಡ್ ಎಲ್ಲ ರೆಡಿ ಆಗಿದ್ದೀನಿ. ಒಂದು ಲಾಸ್ಟ್ ಒಂದು ಲಿಪ್ಸ್ಟಿಕ್ ಒಂದು ಹಾಕ್ಲಿಕ್ಕೆ ಬಾಕಿ ಇದೆ. ಈ ಸಲ ನಾನು ಒಬ್ಳೆ ಹೋಗ್ತಿದ್ದೀನಿ, ಗೂಚಿನ ಕರ್ಕೊಂಡು ಹೋಗ್ತಿಲ್ಲ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಗೂಚಿನ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂದ್ರೆ, ನಮ್ಮಮ್ಮ ಗೂಚಿನ ಕರ್ಕೊಂಡು ಹೋಗೋದು ಬೇಡ, ನನಗೆ ಬೇಜಾರಾಗುತ್ತೆ, ಇರ್ಲಿ ಅಂತ ಹೇಳಿದ್ರು. ಅಂಡ್ ಅದು ಬಿಟ್ರೆ ಈಗ ಗೂಚಿನ ನಾನು ಒಬ್ಳೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಡೈರೆಕ್ಟ್ ಫ್ಲೈಟ್ ಇದ್ರೆ ಆರಾಮಾಗಿ ನಾನು ಕರ್ಕೊಂಡು ಹೋಗ್ಬೋದು. ಬಟ್ ನಾನು ಒಂದು ಪೆಟ್ಟನ್ನು ಟ್ರಾವೆಲ್ ಮಾಡಿಸೋದಾದ್ರೆ ನಾನು ಇಲ್ಲಿಂದ ಮ್ಯಾಂಗ್ಳೂರಿಂದ ಮುಂಬೈಗೆ ಹೋಗ್ಬೇಕು. ಮುಂಬೈಯಿಂದ ಅದೇ ಡೇ ಫ್ಲೈಟ್ ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಅದೇ ಡೇ ಫ್ಲೈಟ್ ಸಿಗಲ್ಲ, ನೆಕ್ಸ್ಟ್ ಡೇ ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಮುಂಬೈಗೆ ಹೋಗ್ಬಿಟ್ಟು ಅಲ್ಲಿ ಒನ್ ಡೇ ಇದ್ಬಿಟ್ಟು ಅದು ಪೆಟ್ಟನ್ನೆಲ್ಲ ತಗೊಂಡು ಏರ್ಪೋರ್ಟಲ್ಲೆಲ್ಲ ಇರೋದು ಅದು ಅಷ್ಟು ಈಸಿ ಅಲ್ಲ. ಇಬ್ರು ಇದ್ರೆ ಓಕೆ, ನಾನು ನನ್ನ ಹಸ್ಬೆಂಡ್ ಇಬ್ರು ಒಟ್ಟಿಗೆ ಟ್ರಾವೆಲ್ ಮಾಡೋದಾದ್ರೆ ಓಕೆ. ಬಟ್ ಈಗ ನಾನು ಒಬ್ಳೆ ಮಾಡ್ತಿದ್ದೀನಲ್ಲ, ಅದೆಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಅಂಡ್ ನನಗೆ ಕಷ್ಟ ಆಗೋದಕ್ಕಿಂತ ನಮ್ಮ ಗೂಚಿಗೆನೆ ಕಷ್ಟ ಆಗುತ್ತೆ. ಯಾಕಂದ್ರೆ 1 day 2 days ಅದು ಏನು ಊಟನೂ ಮಾಡಲ್ಲ, ಏನು ನೀರು ಕುಡಿಯಲ್ಲ, ಫುಡ್ಡು ಮುಟ್ಟಲ್ಲ, ಫುಲ್ಲು ಸೈಲೆಂಟ್ ಆಗಿರುತ್ತೆ, ಏನು ಮಾಡೋದೇ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಕಷ್ಟ ಆಗಬಾರ್ದು ಫಸ್ಟ್ ಥಿಂಗ್. ಆಮೇಲೆ ಅದು ಇಲ್ಲಿ ಫುಲ್ಲು ಇಷ್ಟು ದೊಡ್ಡ ಫ್ಲ್ಯಾಟಲ್ಲಿ ಆರಾಮಾಗಿ ಓಡಾಡ್ಕೊಂಡು ಅದ್ರ ಇಷ್ಟ ಬಂದ ಜಾಗದಲ್ಲೆಲ್ಲ ಮಲ್ಕೊಳತ್ತೆ, ಆಟ ಆಡುತ್ತೆ, ಎಲ್ಲ ಇದು ಮಾಡುತ್ತೆ. ಸೊ ನಾನು ಹೋಗಿ ಅಲ್ಲಿ ಕರ್ಕೊಂಡು ಹೋಗೋದು ಒನ್ BHK ಅಲ್ಲಿ ಇದ್ರೆ ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ಹೇಳಿ ಅಲ್ವಾ. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ಆಮೇಲೆ ಒಂದ್ಸಲ ಈಗ ಇಲ್ಲಿ ಹಾಟ್ ಇದೆ ಆ್ಯಂಡ್ ಅಲ್ಲಿ ಕರ್ಕೊಂಡು ಹೋದಾಗ ಫುಲ್ಲು ವೆದರ್ ಚೇಂಜ್, ಕೋಲ್ಡ್ ಇದೆ. ಸೊ ಹಾಗಾಗಿ ವೆದರ್ ಚೇಂಜ್ ಆದರೆ ಹುಷಾರು ತಪ್ಪತ್ತೆ, ಮತ್ತೆ ಅದಕ್ಕೆ ಕಷ್ಟ ಕೊಡೋದಕ್ಕಿಂತ ಸೊ ಆರಾಮಾಗಿ ನಮ್ಮ ಅಮ್ಮನ ಜೊತೆಗೆ ಇರಲಿ ಅಂತ ನಮ್ಮ ಅಮ್ಮನೂ ಹೇಳಿದ್ರು. ಆ್ಯಂಡ್ ಕರ್ಕೊಂಡು ಹೋಗೋದು ಬೇಡ ಅಂತ, ಏನು ಮಾಡೋದು ಅಲ್ವಾ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ನಾನು ಗೂಚಿನ ಬಿಟ್ಟು ಹೋಗ್ತಿದ್ದೀನಿ. ಹಾಗಂತ 2 years ಕಂಟಿನ್ಯೂಸ್ ಆಗಿ ಅಲ್ಲೇ ಇರೋದು ಲಾಸ್ಟ್ ಟೈಮ್ ಥರ ಆ ಥರ ಮಾಡಲ್ಲ. ಈ ಸಲ ನನಗೆ ಯಾವಾಗ ಇಷ್ಟ ಬರುತ್ತೆ ಆಗ ನಾನು ಊರಿಗೆ ಬರ್ತೀನಿ, ಹೋಗ್ತೀನಿ ಆ ಥರ ಮಾಡ್ತೀನಿ. ಯಾಕಂದರೆ ಅಮ್ಮನನ್ನು ನೋಡಿದಾಗತ್ತೆ, ಗೂಚಿನ ನೋಡಿದಾಗತ್ತೆ. ಆ್ಯಂಡ್ ಸೊ ಆ ಥರ ಮಾಡಿದ್ರೆ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ನಾನು ಊರಿಗೆ ಬಂದಾಗತ್ತೆ ಅಲ್ವಾ. ಗೂಚಿನ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ ನಾನು 1 year 2 year ಬರ್ಲಿಕ್ಕಾಗಲ್ಲ. ಗೂಚಿದು ಟ್ರಾವೆಲ್ ಪ್ರೊಸೀಜರ್ ಇದೆ ಅಲ್ವಾ, ಅದು ತುಂಬ 1 month 2 month ಮುಂಚೆನೇ ಅದೆಲ್ಲ ರೆಡಿ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ತುಂಬ ರಿಸ್ಕ್. ಅದು ನಮ್ಮ ಜೊತೆ ಕ್ಯಾಬಿನಲ್ಲಿ ಕೂತ್ಕೊಳ್ಸಿದ್ರೆ ಓಕೆ. ಈಗ ನಮ್ಮ ಗೂಚಿ 5 kg ಜಾಸ್ತಿ ಇದೆ ಆ್ಯಂಡ್ ನಮ್ಮ ಜೊತೆ ಕ್ಯಾಬಿನಲ್ಲಿ ಕೂತ್ಕೊಳ್ಸಿದ್ರೆ ಓಕೆ, ಇಲ್ಲಾಂದರೆ ಕಾರ್ಗೋಗೆ ಹಾಕ್ತಾರೆ. ಕಾರ್ಗೋಗೆ ಹಾಕಿದರೆ ಕಷ್ಟ. ಸೊ ಅದಕ್ಕೆ ಕಷ್ಟ ಕೊಡೋದಕ್ಕಿಂತ ಸೊ ಅದು ಆರಾಮಾಗಿ ಇಲ್ಲಿ ಇರಲಿಕ್ಕೆ ಹ್ಯಾಪಿಯಿಂದ ಸೊ ನಾನು ಹೋಗಿ ಬರ್ತಾ ಆ ಥರ ಮಾಡ್ತೀನಿ, ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಫೈನಲ್ ಆಗಿ ಈಗ ನನಗೆ ಫ್ಲೈಟ್ ಇರೋದು 9 o'clock ನೈಟ್. ನಾನು ಇಲ್ಲಿಂದ 5 o'clock ಬಿಡ್ತಿದ್ದೀನಿ. ಅಮ್ಮನಿಗೆ ಬಿಟ್ಟು ಹೋಗೋದಿರ್ಬೋದು, ಗೂಚಿಗೆ ಬಿಟ್ಟು ಹೋಗೋದಿರ್ಬೋದು, ಅಷ್ಟು ಈಸಿ ಅಲ್ಲ. ತುಂಬ ನಾನು ಮೊನ್ನೆಯಿಂದ ಫುಲ್ ಕ್ರೈ ಮಾಡ್ತಾನೆ ಇದ್ದೆ. ಸೊ ಏನೋ ಒಂದು ಗಟ್ಟಿ ಮನ್ಸು ಮಾಡಿ ಹೋಗ್ತಿದ್ದೀನಿ. ಸೊ ಅಮ್ಮನೂ ನೆನಪಾಗ್ತಾರೆ ಆ್ಯಂಡ್ ಗೂಚಿ ತುಂಬಾ ನೆನಪಾಗುತ್ತೆ. ಅದಕ್ಕೆ 24 hours ನಾನೇ ತಿನ್ನಿಸ್ತಿದ್ದೆ. ಆ್ಯಂಡ್ ಈಗ ಇಲ್ಲಿ ಬಂದಮೇಲೆ ನಮ್ಮ ಅಮ್ಮನೇ ಎಲ್ಲ ಮಾಡೋದು ಆ್ಯಂಡ್ ನಮ್ಮ ಅಮ್ಮನ ಹತ್ರನೇ ಅದು ಹೋಗೋದು. ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ಹಚ್ಕೊಂಡಿದೆ. ಬಟ್ ಆದ್ರೂ ನಾನು ಇದ್ದೆ ಅಲ್ವಾ 24 hours ಅದ್ರ ಜೊತೆ. ಸೊ ಆದ್ರೂ ತುಂಬ ಬೇಜಾರಿದೆ. ಇವತ್ತು ನಾನು ಕ್ರೈ ಮಾಡಲ್ಲ. ಸೊ ಮೊನ್ನೆ ಎಲ್ಲ ತುಂಬ ಕ್ರೈ ಮಾಡಿ ತುಂಬ ಬೇಜಾರಾಗಿದೆ ನನಗೇನೆ. ಸೊ ಇವತ್ತು ಖುಷಿಯಿಂದ ಹೋಗ್ತೀನಿ ಆ್ಯಂಡ್ ನನಗೆ ಯಾವಾಗ ಇಷ್ಟ ಆಗುತ್ತೆ ಆಗ ನಾನು ಬರ್ತೀನಿ. ಸೊ ಅದೇನು ದೊಡ್ಡ ವಿಷಯ ಅಲ್ವಾ. ಸೊ ಈಗ ಗೂಚಿ ಮಲ್ಕೊಂಡಿದೆ, ನಾನು ಎಪ್ಸೋಕ್ಕೆ ಹೋಗಲ್ಲ, ಆರಾಮಾಗಿ ಮಲ್ಕೊಳ್ಳಿ. ಅದು ಎದ್ದೇಳೋದು ಇನ್ನೂ 7-6:30 ಆ ಟೈಮ್ಗೆ ಎದ್ದೇಳುತ್ತೆ. ಆರಾಮಾಗಿ ಎದ್ದೇಳಿ, ಈಗ ನಾನು ಹೋಗಿ ಡಿಸ್ಟರ್ಬ್ ಮಾಡಲ್ಲ ಅದಕ್ಕೆ ಅಷ್ಟೇ. ಸೊ ಏನೇನೋ 5 o'clock ಹೊರಡ್ತೀನಿ. ಸೊ ಬನ್ನಿ ಹೋಗುವ. ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಗೂಚಿ ಎದ್ಬಿಟ್ಟಿದೆ. ತುಂಬ ಬೇಜಾರಾಗ್ತದೆ ಬಿಟ್ಟು ಹೋಗ್ಲಿಕ್ಕೆ. ಹೇರ್ ಎಲ್ಲ ಟ್ರಿಮ್ ಮಾಡಿಸಿ ನೋಡಿ, ಈ ಥರ ಕಾಣಿಸುತ್ತೆ ನಮ್ಮ ಗೂಚಿ. ಫುಲ್ಲು ಕ್ಯೂಟಾಗಿ ಕಾಣಿಸುತ್ತೆ. ಬಟ್ ಅದಕ್ಕೆ ಏನು ಗೊತ್ತಾಗ್ತಿದೆಯಾ ಗೊತ್ತಾಗ್ತಿಲ್ವಾ ಗೊತ್ತಿಲ್ಲ. ಗಡ್ಬಾರ್ದಂತೆ, ಫ್ರೈ ಮಾಡಬೇಕಂತೆ. ಸೊ
ಸೊ ನನಗೆ ಕ್ರೈ ಮಾಡ್ಲಿಕ್ಕೆ ಇಷ್ಟ ಅಲ್ಲ. ನಾನು ನಿನ್ನೆ ಮೊನ್ನೆಯಿಂದ ತುಂಬಾ ಕ್ರೈ ಮಾಡಿದ್ದೀನಿ ನೋಡ್ತಾ ನೋಡ್ತಾ ನೋಡ್ತಾ. ಸೊ ನನಗೆ ಕ್ರೈ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಚಿನ್ನ ಇದು ನೋಡಿ ಯಾವ ರೀತಿ ನನ್ನ ನೋಡ್ತಾ ಇದೆ ಅಂತ. ಒಂಥರ ಡಿಫ್ರೆಂಟ್ ಆಗಿತ್ತು ಇವತ್ತು ಇದರದ್ದು ನೋಡೋದು ಸ್ಟೈಲು. ಏನೋ ಗೊತ್ತಾಗ್ತಿಲ್ಲ ಅಲ್ಲ, ನಾನು ಹೋಗ್ತಿದ್ದೀನಂತವ ಇಲ್ಲ ಏನೋ ಹೀಗೇನ ಗೊತ್ತಿಲ್ಲ, ಎಲ್ಲ ಡಿಫ್ರೆಂಟ್ ಅಂತ ಅನಿಸ್ತಿತ್ತು ನನಗೆ. ಇಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಹೇಳಿದೆ, ನಾನು ಫೋಟೋ ತೆಗಿತೀನಿ ಸರಿಯಾಗಿರಿ, ಕ್ರೈ ಎಲ್ಲ ಮಾಡಬಾರ್ದು ಅಂತ. ಸೊ ನಮ್ಮಮ್ಮ ಫೋಸು ಕೊಡ್ತಾ ಇದ್ದಾರೆ, ಬಟ್ ಫುಲ್ಲು ಫೇಸು ಬೇಜಾರಲ್ಲಿದೆ. ನಾನು ಹೊರಡಿ ಕೂತ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ. ಆ್ಯಂಡ್ ನಾನು ಫೋಟೋ ತೆಗಿತಿಲ್ಲ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರದ್ದು ಒಂದೇ ಥರ ಎಕ್ಸ್ಪ್ರೆಷನ್ ಇತ್ತು, ಇಲ್ಲಿ ನೋಡ್ಬೋದು. ಸೊ ಫೈನಲಿ ಮನೆಯಿಂದ ಹೊರಟ್ವಿ. ಈ ಟೈಮ್ ಅಂತೂ ನನಗೆ ತುಂಬಾ ಬೇಜಾರಾಯಿತು. ಅಮ್ಮ ಡೋರ್ ಹಾಕಿದ್ರಲ್ವ, ಸೊ ನನಗಂತೂ ತುಂಬಾ ಬೇಜಾರಂತ ಅನಿಸ್ತು. ಆ್ಯಂಡ್ ನಮ್ಮ ಫ್ಲೋರೆಲ್ಲ ಫುಲ್ಲು ಡಾರ್ಕ್ ಆಗಿತ್ತು, ಯಾಕೆಂದರೆ ಆಲ್ರೆಡಿ ಕತ್ಲೆ ಆಗಿದೆ, ಬಟ್ ಅವರು ಲೈಟ್ ಹಾಕೋದು ಮರೆತು ಹೋದ್ರೇನೋ. ಸೊ ಡಾರ್ಕ್ ಇತ್ತು. ಆ್ಯಂಡ್ ನಮ್ಮಮ್ಮ ನೋಡಿ ಲಿಫ್ಟಲ್ಲಿ ಬರೋದಕ್ಕಿಂತ ಮುಂಚೆನೇ ಕೆಳಗೋದ್ರು. ಅವ್ರಿಗೆ ಲಿಫ್ಟ್ ಅಂದರೆ ಭಯ, ಎರಡೆರಡು ಲಿಫ್ಟ್ ಇದೆ. ಸೊ ಆದ್ರೂ ಭಯ, ನಾವಿದ್ರೂ ಭಯ ಅವ್ರಿಗೆ. ಬಟ್ ಹೋಗ್ತಾರೆ ಬರ್ತಾರೆ, ಆ ಥರ ಏನಿಲ್ಲ. ಫೈನಲಿ ಲಿಫ್ಟಿಗೆ ಬಂದಿದ್ದೀವಿ. ಇವ್ರು ಬಂದಿದ್ದಾರಾ? ಹೌದಾ, ಸ್ಕೂಲ್ ಇದೆ ಅಲ್ಲ. ಹೌದಾ. ಏರ್ಪೋರ್ಟ್ಗೆ ಹೋಗಲಿಕ್ಕೆ ಕಾರ್ ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಕಾರಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಅಮ್ಮನ ಕೈಯಲ್ಲಿ ಪೇಪರ್ಸ್, ಅದು ನಂದು ಟಿಕೆಟ್ ಇದೆ, ಜೆರಾಕ್ಸ್ ಅದು. ಆ್ಯಂಡ್ ಫುಲ್ ಬೇಜಾರು, ಇಲ್ಲಿ ನೋಡ್ಬೋದು. ನಮ್ಮಮ್ಮ ಅಂತೂ ಫುಲ್ಲು ಬೇಜಾರಾಗಿದ್ದಾರೆ. ಏನು ಮಾಡೋದು, ಹೋಗೋ ಕಡೆ ಹೋಗಲೇಬೇಕು ಅಲ್ವಾ. ಸೊ ಅದನ್ನು ಕೂಡ ನಮ್ಮ ಅಮ್ಮನೇ ಹೇಳ್ತಾರೆ, ಹೋಗೋ ಕಡೆ ಹೋಗಬೇಕು, ಹಸ್ಬೆಂಡ್ ಹತ್ರ ಹೋಗಬೇಕು, ಮತ್ತೆಲ್ಲಿ ಹೋಗ್ತೀಯಾ ಅಂತ ಅಷ್ಟೇ. ಸೊ ಇಬ್ಬರು ನಂದು ಕಸಿನ್ ನೀವು ನೋಡಿದ್ದೀರಾ ತುಂಬ ವೀಡಿಯೋದಲ್ಲಿ, ನಾನು ಮತ್ತೆ ಹೇಳಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು 6:35 ಟೈಮ್. ಇದು ಸ್ವಲ್ಪ ಯಾವ ಟೈಮ್ ಅಂತ ಗೊತ್ತಿಲ್ಲ, 6:30 ಗೊತ್ತಿಲ್ಲ. ಸೊ ಆ ಟೈಮಿಗೆ ಸನ್ಸೆಟ್ ಆಗ್ತಾ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಫೈನಲಿ ಹೋಗ್ತಾ ಇದ್ದೀವಿ. ನನಗೆ ಫ್ಲೈಟ್ ಇದ್ದಿದ್ದು 9 o'clock. ಸೊ ನಾನು ಏರ್ಪೋರ್ಟ್ ರೀಚ್ ಆಗುವಾಗ 7:30 ತನಕ ಆಗಿದೆ, ಇಲ್ಲಿ ನೋಡ್ತಿರ್ಬೋದು. ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಜಾಸ್ತಿ ನಾನು ಐಟಮ್ಸ್ ಎಲ್ಲ ಏನೂ ತೊಗೊಂಡಿಲ್ಲ, ಅಂದರೆ ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ನೀವು ನೋಡಿದ್ದೀರಾ ಸ್ಕೈ ಬ್ಯಾಗು. ಸೊ ಒಂದು ಬ್ಯಾಗಲ್ಲಿ ಜಾಸ್ತಿ ಬಟ್ಟೆಗಳು ಕೂಡ ಇಲ್ಲ ನಂದು. ಆ್ಯಂಡ್ ಅದರಲ್ಲಿ ಜಾಸ್ತಿ ಸ್ವಲ್ಪ ಫುಡ್ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಊರಲ್ಲಿ ಸಿಗುವಂಥ ಫುಡ್ ಅದು ಇಟ್ಕೊಂಡಿದ್ದೀನಿ, ಮತ್ತು ಅಷ್ಟೇ. ಜಾಸ್ತಿ ಎಲ್ಲ ಇಲ್ಲಿಂದ ಐಟಮ್ಸ್ ಎಲ್ಲ ಹೊತ್ಕೊಂಡು ಹೋಗೋದು ಅದೆಲ್ಲ ಬೇಡ ಅಂತ ಒಂದೇ ಬ್ಯಾಗ್ ಇಟ್ಕೊಂಡಿದ್ದೀನಿ ಅಷ್ಟೇ. ಏರ್ಪೋರ್ಟ್ ಹತ್ತಿರ ಬರುವಾಗ, ಏರ್ಪೋರ್ಟ್ ನೋಡ್ತಿದ್ದಾಗಲೇ ನನಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಟೈಮ್ ಅಂತಲ್ಲ, ಪ್ರತಿ ಟೈಮ್ ನಾನು ಅಲ್ಲಿ ಕೂಡ ಅಷ್ಟೇ, ಅಬುದಾಬಿಯಲ್ಲಿ ಕೂಡ ಅಷ್ಟೇ, ನನಗೆ ಏರ್ಪೋರ್ಟ್ ಅಂದ್ರೇ ಭಯ.
ಯಾಕಂದರೆ ನನಗೆ ಫ್ಲೈಟ್ಸ್ ಅಂದ್ರೇ ಭಯ ಆಯಿತಾ ತುಂಬ. ಫ್ಲೈಟಲ್ಲಿ ಕೂತ್ಕೊಳ್ಳೋದು, ಅದು ಟೇಕ್ ಆಫ್ ಆಗುವಾಗ ಲ್ಯಾಂಡಿಂಗ್ ಎಲ್ಲ ತುಂಬಾ ಭಯ ಅಂತ ಅನಿಸುತ್ತೆ. ನಾನು ಕಣ್ಣು ಮುಚ್ಕೊಂಡಿರ್ತೀನಿ. ಆ್ಯಂಡ್ ಆ ಥರ ನಿಮಗೇನು ಆಗುತ್ತಾ? ನೀವು ಕೂಡ ಫ್ಲೈಟಲ್ಲಿ ಹೋಗಿರ್ತೀರಾ. ಸೊ ಹೋಗಿರೋರು ಹೇಗೆ ಭಯ ನಿಮಗೆ? ಲ್ಯಾಂಡ್ ಆಗುವಾಗ ಭಯ ಆಗುತ್ತಾ, ಟೇಕ್ ಆಫ್ ಆಗುವಾಗ ಭಯ ಆಗುತ್ತಾ ಅಂತ ಕಾಮೆಂಟಲ್ಲಿ ತಿಳಿಸಿ. ನನಗೆ ಎರಡೂ ಕೂಡ ತುಂಬಾ ಭಯ. ನಾನು ಚದುರ್ತಿದ್ದೆ ಇಟ್ಟಿನಲ್ಲಿ ಇವರಿಗೂ. ಸರಿ ಒಂಚೂರು ಇಡಪ್ಪ ಸರ್, ಇಡೆ ಸರ್. ಹಾಂ ಇಡೆ ಸಲ ಇಡೆ ಹಿಂಗೆ ಕಲ್ಪ ಕೊರ್ಪನ ಮೊಬೈಲು ಅಂಚಿಡು ಏನು ಪಸಂದ ನಾನು ಚಿಕ್ಕದಿರುವಾಗ ನಮ್ಮ ಅಪ್ಪನನ್ನೆಲ್ಲ ಬಿಡಲಿಕ್ಕೆ ಏರ್ಪೋರ್ಟಿಗೆ ಬರ್ತಿದ್ವಿ. ಚಿಕ್ಕದಿರುವಾಗ ಅಂತಲ್ಲ, ಈಗಲೂ ನಮ್ಮಪ್ಪ ಹೋಗುವಾಗ ನಾವು ಏರ್ಪೋರ್ಟಿಗೆ ಹೋಗ್ತೀವಿ, ನಾನು ನಮ್ಮಮ್ಮ ಎಲ್ಲ. ಸೊ ಆಗ ಏನಂದರೆ ನಮಗೆ ಹೊರಗೆ ನಿಲ್ಲಿಕ್ಕೆ ಇರ್ತಿರ್ಲಿಲ್ಲ, ಒಳಗಡೆನೇ ಹೋಗ್ಲಿಕ್ಕೆ, ಏರ್ಪೋರ್ಟ್ ಒಳಗಡೆ ಹೋಗ್ಬೋದು. ಆ್ಯಂಡ್ ಫ್ಲೈಟ್ ಟೇಕ್ ಆಫ್ ಆಗೋದೆಲ್ಲ ಕಾಣಿಸ್ತಿತ್ತು, ಫ್ಲೈಟಲ್ಲಿ ಅವರು ಕೂತ್ಕೊಳ್ಳೋದೆಲ್ಲ ಕಾಣಿಸ್ತಿತ್ತು. ಸೊ ಅಷ್ಟು ಫ್ರೀಡಮ್ ಇತ್ತು ಫಸ್ಟಿಗೆ ಎಲ್ಲ, ನಾನು ಸ್ವಲ್ಪ ಚಿಕ್ಕವಳಿದೆ ಆಗ. ಬಟ್ ಈಗ ಏರ್ಪೋರ್ಟ್ ಒಳಗಡೆ ಹೋಗಲಿಕ್ಕೆ ಬಿಡಲ್ಲ. ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರು ಟ್ರಾವೆಲ್ ಮಾಡಿದಾರೋ ಅವ್ರಿಗೆ ಮಾತ್ರ ಇದೆ. ಸೊ ಆ ಥರ ಇದ್ದರೆ ಸರಿ ಅಲ್ಲಲ್ವಾ? ಫಸ್ಟ್ ಯಾವ ಥರ ಇತ್ತು ಆ ಥರನೇ ಬಿಡಬೇಕು ಅಲ್ವಾ? ಚೆನ್ನಾಗಿರುತ್ತೆ. ಆಗ ನಾವು ಹೋಗೋ ತನಕ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇರ್ತಾರೆ, ಫ್ಲೈಟಲ್ಲಿ ಕೂತ್ಕೊಳ್ಳೋ ತನಕಲೂ ನೋಡ್ತಾ ಇರ್ತಾರೆ ಅಲ್ವಾ? ಫೈನಲಿ ನಾನು ಏರ್ಪೋರ್ಟ್ ಒಳಗಡೆ ಬಂದೆ. ಇದು ಬ್ಯಾಗೆಲ್ಲ ಲಗೇಜ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಬೋರ್ಡಿಂಗ್ ಪಾಸ್ ತಗೊಂಡು ಇಮಿಗ್ರೇಷನ್ ಮುಗಿಸ್ಕೊಂಡ್ರೆ ಸ್ವಲ್ಪ ಟೆನ್ಷನ್ ಫ್ರೀ ಆರಾಮಾಗಿ ಕೂತ್ಕೊಳ್ಬೋದು. ಸೊ ಫೈನಲಿ ಇಲ್ಲಿ ನೋಡ್ತಿರ್ಬೋದು, ನನ್ನ ಬೋರ್ಡಿಂಗ್ ಪಾಸ್ ಸಿಕ್ತು ನನಗೆ. ಈಗ ನಾನು ಫ್ಲೈಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ 1 hour ಇದೆ ಫ್ಲೈಟಿಗೆ. ಸೊ ನನಗೆ ತುಂಬಾ ಹಂಗ್ರಿ ಆಗ್ತಿತ್ತು. ನಾನು ಈವ್ನಿಂಗ್ ಒಂದು 3:30 ಟೈಮಿಗೆ ಟೀ ಆ್ಯಂಡ್ ತಿಂಡಿ ತಿಂದಿರೋದು. ಅದು ಬಿಟ್ಟರೆ ಮತ್ತು ನನಗೆ ಏನೂ ಸೇರ್ತಾನೆ ಇರಲಿಲ್ಲ ಲಾಸ್ಟ್ ಹೋಗುವಾಗ ತನಕಲು. ಅದಕ್ಕೆ ನಾನು ಈಗ ಏನಾದರೂ ತಿನ್ನಬೇಕು ಅಂತ ಇಲ್ಲಿ ನೋಡಿದ್ರೆ ಇಂದು ಏರ್ಪೋರ್ಟ್ ಫುಡ್ಡು ಚೆನ್ನಾಗಿರಲ್ಲ, ಬಟ್ ಆದ್ರೂ ಹಂಗ್ರಿ ಆಗುತ್ತಲ್ವ. ಸೊ ಏನಾದರೂ ತಿನ್ನಬೇಕು ಅಂತ ನಾನು ಇಲ್ಲಿ ನೋಡಿದೆ ಏನು ತಿನ್ಬೋದು ಅಂತ. ಸೊ ಸಮೋಸ ಇತ್ತು, ಕ್ರೊಸೆಂಟ್ ಇತ್ತು ಆ್ಯಂಡ್ ಬರ್ಗರ್ ಇತ್ತು ಆಯಿತಾ, ವೆಜ್. ಸೊ ನಾನು ವೆಜ್ ಬರ್ಗರ್ ಮತ್ತು ಒಂದು ಕಾಫಿ ಆರ್ಡರ್ ಮಾಡಿದೆ. ವೆಜ್ ಬರ್ಗರ್ ಅಷ್ಟು ಏರ್ಪೋರ್ಟ್ ಫುಡ್ ಯಾವತ್ತೂ ಚೆನ್ನಾಗಿರೋದೇ ಇಲ್ಲ ಆಯಿತಾ. ಲಾಸ್ಟ್ ಟೈಮ್ ಕೂಡ ನನಗೆ ಇಷ್ಟನೇ ಆಗಲಿಲ್ಲ. ಸೊ ಫೈನಲಿ ಇಲ್ಲಿ ನೋಡ್ತಿರ್ಬೋದು ಬರ್ಗರ್ ಒಳ್ಳೆ ಹಾಟ್ ಮಾಡಿ ಕೊಡ್ತಾರೆ, ಬಟ್ ಆದ್ರೂ ಅಷ್ಟು ಹಂಗ್ರಿ ಆಗುವಾಗ ಆಗುತ್ತೆ. ಬಟ್ ಏನಾದರೂ ಖುಷಿಯಿಂದ ತಿನ್ನಬೇಕಂತ ಅನಿಸಿದರೆ ನಾನು ಯಾವತ್ತೂ ಒಬ್ಬಳೇ ಏನು ತಿಂದವಳಲ್ಲ. ಅಂದರೆ ಒಬ್ಬಳೇ ಎಲ್ಲಿನ ಹೋಗಿ ಹೋಟೆಲ್ಗಿರ್ಬೋದು, ಎಲ್ಲಿನ ಫಂಕ್ಷನ್ಸ್ ಇರ್ಬೋದು, ನಾನು ಒಬ್ಬಳೇ ಎಲ್ರಿಗೂ ಹೋದವಳಲ್ಲ. ಆ್ಯಂಡ್ ಒಬ್ಬಳೇ ಹೋಗಿ ನಾನು ಏನು ತಿಂದವಳೇ ಅಲ್ಲ ಆಯಿತಾ. ಇದು ಏರ್ಪೋರ್ಟಲ್ಲಿ ಮಾತ್ರ ಏನು ಮಾಡೋದು, ನಾನು ಒಬ್ಬಳೇ ಹೋಗಬೇಕಾಗತ್ತಲ್ವ. ಸೊ ಆಗ ಮಾತ್ರ ನಾನು ಏರ್ಪೋರ್ಟಲ್ಲಿ ಮಾತ್ರ ಒಬ್ಬಳೇ ಈ ಥರ ತಿಂತೀನಿ. ಚೆನ್ನಾಗಿರುತ್ತೆ ಇದು. ನನಗೆ ವಿಡಿಯೋ ನೋಡುವಾಗಲೇ ನನಗೆ ಖುಷಿ ಅಂತ ಅನಿಸುತ್ತೆ. ಸೊ ಈಗ ಫೈನಲಿ 9 o'clock ಆಯಿತು ನೈಟು. ಸೊ ಈಗ ನಾವೆಲ್ಲ ಫ್ಲೈಟ್ ಒಳಗಡೆ ಹೋಗ್ತಿದ್ದೀವಿ. ಆ್ಯಂಡ್ ಈ ಸಲ ಏನು ಅಂದರೆ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಅಲ್ವಾ. ಸೊ ಆಗ ಜಾಸ್ತಿ ಜನನೇ ಇರಲ್ಲ ಫ್ಲೈಟಲ್ಲಿ, ಒಂದು 10 ಜನ ಇದ್ರೇನು ಅಷ್ಟೇ. ತುಂಬ ಕಾಮಾಗಿತ್ತು ಫ್ಲೈಟು. ಈ ಸಲ ಮಾತ್ರ ಉಂಟಲ್ಲ ಫ್ಲೈಟ್ ಫುಲ್ಲು ಜನ ಆಯಿತಾ. ಫುಲ್ ಅಬುಧಾಬಿ ಹೋಗೋರೇ ಇದ್ದರು ಅಂತ ಅನಿಸುತ್ತೆ. ಸೊ ಅಷ್ಟು ಜನ, ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ, ಅಷ್ಟು ಫುಲ್ಲು ಜನ ಇದ್ದರು. ಆ್ಯಂಡ್ ಫುಲ್ಲು ಜನ ಇದ್ದಾಗ ಭಯ ಅಂತ ಅನಿಸಲ್ಲ, ಅಷ್ಟು ಜನ ಇದ್ದಾರಲ್ಲ ಅದರಲ್ಲಿ ನಾವು ಒಬ್ಬರು ಅಂತ ಅನಿಸುತ್ತೆ. ಒಟ್ಟು ಮತ್ತು ಸ್ವಲ್ಪ ಇರಿಟೇಷನ್ ಇರುತ್ತೆ ತುಂಬ ಜನ ಇದ್ದಾಗ.
ಇರಿಟೇಷನ್ ಆಗುತ್ತಲ್ವ. ಸೊ ಆ ಥರ ನನಗೆ ವಿಂಡೋ ಸೈಡ್ ಸಿಕ್ಕೇ ಇಲ್ಲ ಸೀಟು. ನಾನು ಈ ಸೈಡಲ್ಲಿ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಕೂತ್ಕೊಂಡಿದ್ದಾರೆ ಬೆಲ್ಟ್ ಹಾಕ್ಕೊಂಡು. ನಾನು ಕೂತ್ಕೊಂಡಿದ್ದೀನಿ. ಇನ್ನೇನು ಒಂದು 5 ಮಿನಿಟ್ಸಲ್ಲಿ ಟೇಕ್ ಆಫ್ ಆಗುತ್ತೆ ಫ್ಲೈಟು. ಆ್ಯಂಡ್ ಫೈನಲಿ ನಾನು ಈಗ ರೀಚ್ ಆಗ್ತಿದ್ದೀನಿ. ಇದು ರೀಚ್ ಆದಮೇಲೆ ಅಬುಧಾಬಿ ವಿಡಿಯೋ ಮೇಲಿಂದ ಲ್ಯಾಂಡ್ ಆಗ್ತಾ ಇದೆ ಫ್ಲೈಟು, ಡೌನ್ ಹೋಗ್ತಾ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಅಷ್ಟೇ, ಫೈನಲಿ ಸೇಫಾಗಿ ಲ್ಯಾಂಡ್ ಆಗಿ ಈಗ ನಾನು ಏರ್ಪೋರ್ಟಿಂದ ಹೊರಗಡೆ ಹೋಗ್ತಿದ್ದೀನಿ. ಎಷ್ಟು ನಡಿಲಿಕ್ಕೆ ಅಂದರೆ ಈ ಅಬುಧಾಬಿಯಿಂದ ಏರ್ಪೋರ್ಟ್ ಹೊರಗಡೆ, ಅಬುಧಾಬಿ ಏರ್ಪೋರ್ಟಿಂದ ಹೊರಗಡೆ ಬರಬೇಕಾದ್ರೆ ಎಷ್ಟು ದೂರ ಇದೆ ನಡ್ಕೊಂಡು ಹೋಗಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು. ಎಷ್ಟು ನಡೆದ್ರೂ ಎಂಡೇ ಆಗಲ್ಲ. ಇದು ಏರ್ಪೋರ್ಟ್ ಒಳಗಡೆಯಿಂದನೇ ನಡೀಲಿಕ್ಕೆ, ಬಟ್ ತುಂಬಾ ಇದೆ ಆಯಿತು. ಅಷ್ಟು ದೊಡ್ಡ ಏರ್ಪೋರ್ಟ್. ನೀವು ಅಬುಧಾಬಿ ಏರ್ಪೋರ್ಟ್ ಲಾಸ್ಟ್ ಟೈಮ್ ನಾನು ನೋಡಿದ್ದೀನಿ, ತೋರಿಸಿದ್ದೀನಿ ಕಂಪ್ಲೀಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ಹೊಸದಾಗಿ ಆಗಿರುವಂಥ ಏರ್ಪೋರ್ಟ್ ಇದು. 4 ಗಂಟೆ ಕೂತ್ಕೊಂಡು ಫ್ಲೈಟ್ ಒಳಗೆ. ಫೇಸ್ ನೋಡಿ ನಂದು ಏನು ಮಾಡಲಿಲ್ಲ ಅಂದರೂ ಫುಲ್ಲು ಟಯರ್ಡ್ ಥರ ಇದೆ ಫೇಸು. ನಾನು 11:30 ಓ 11 ರೀಚ್ ಆಗಿದ್ದೀನಿ ಅಬುಧಾಬಿ. ಸೊ ನನ್ನ ಹಸ್ಬೆಂಡ್ ನೋಡಿ ಬಂದಿದ್ದಾರೆ ನನ್ನನ್ನು ಪಿಕಪ್ ಮಾಡಲಿಕ್ಕೆ. ಸೊ ಇವತ್ತಿಗೆ ಇಷ್ಟೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಆಯಿತಾ. ಇವತ್ತು ಫುಲ್ಲು ಟಯರ್ಡ್ ಆಗಿದೆ. ಸೊ ಹಾಗಾಗಿ ನಾನು ಇದು ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಇದೀಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ನು ನೆಕ್ಸ್ಟ್ ಬರುವಂಥ ವಿಡಿಯೋ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ. ನೋಡಿ, ದುಬೈ ವ್ಲಾಗ್ಸ್ ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ನಾವಿರೋದು ಅಬುಧಾಬಿಯಲ್ಲಿ. ದುಬೈಗೆ ಹೋದಾಗ ದುಬೈ ವ್ಲಾಗ್ಸ್, ಅಬುಧಾಬಿ ವ್ಲಾಗ್ಸ್ ಎಲ್ಲನೂ ನೋಡಲಿಕ್ಕೆ ಸಿಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.